ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿಕ್ಕಿಂನಲ್ಲಿ ಹಾಯಾಗಿದ್ದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿದೆ. ಅಲ್ಲಿ ವಶಕ್ಕೆ ಪಡೆದು ಇಲ್ಲವರಿಗೆ ಸಂಬಂಧಿಸಿದ 30 ಸ್ಥಳಗಳ ಮೇಲೆ ದಾಳಿ ಮಾಡಿದೆ. ಪಪ್ಪಿ ಮನೆಯಲ್ಲಿ ಅಪಾರ ಚಿನ್ನ ಸಿಕ್ಕರೆ ಈತ ಹವಾಲಾ ದಂಧೆಯ ಕಿಂಗ್ ಪಿನ್ ಸಮುಂದರ್ ಸಿಂಗ್ ಬಾತ್ರೂಮ್ನಲ್ಲಿ ಅಡಗಿ ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸತ್ಯಾನ್ವೇಷಣೆಯ ಮಧ್ಯೆ ಸುಜಾತಾ ಭಟ್ಗೂ ಧರ್ಮಸ್ಥಳಕ್ಕೂ ಇರೋ ಹಳೆಯ ನಂಟಿನ ಸ್ಫೋಟ ಸಿಡಿದಿದೆ. ಧರ್ಮಸ್ಥಳದ ಮೇಲಿನ ಆರೋಪಗಳನ್ನು ನಿರಾಕರಿಸಿರೋ ಸುಜಾತಾ ಸಹೋದರಿಯ ಬಗ್ಗೆ ಆಘಾತಕಾರಿ ವಿಚಾರ ಬಿಚ್ಚಿಟ್ಟಿದ್ದಾರೆ. ಧರ್ಮಸ್ಥಳದ ಅಡವಿ ಅಗೆದ ಎಸ್ಐಟಿ ಸದ್ಯ ಅನಾಮಿಕನ ಬೆಂಬಿದ್ದಿದೆ. ಇದೇ ವೇಳೆ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿದ ವೈದ್ಯರ ಹಿಂದೆ ಬಿದ್ದಿದ್ದಾರೆ. ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರದ ಹಿನ್ನೆಲೆ ಇವತ್ತಿನಿಂದ ಬಿಜೆಪಿ ಧರ್ಮ ಯುದ್ಧ ಶುರು ಮಾಡಿದೆ. ಮುಂಗಾರು ಅಧಿವೇಶನದ ಕೊನೆಯ ದಿನ ಸಿಎಂ ಆರ್ಸಿಬಿ ಕಾಲ್ತುಳಿತ ದುರಂತದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು. ಮಧ್ಯಪ್ರವೇಶಿತ ಅಶೋಕ್ ಡಿಕೆಶಿಗಿಂತ ನೀವೇ ಒಳ್ಳೆಯ ಸ್ನೇಹಿತರು ಅಂತ ಕಾಲೆಳೆದಾಗ ಸ್ವಾರಸ್ಯಕರ ಪ್ರಸಂಗಕ್ಕೆ ಸದನ ಸಾಕ್ಷಿಯಾಯಿತು. ದೆಹಲಿಯಲ್ಲಿ ಬೀದಿ ಶ್ವಾನಗಳನ್ನು ಶೆಲ್ಟರ್ಗೆ ಹಾಕಬೇಕು ಅಂದಿದ್ದ ಸುಪ್ರೀಂ ಕೋರ್ಟ್ ಯೂಟರ್ನ್ ಹೊಡೆದಿದೆ. ಶ್ವಾನ ಪ್ರಿಯರ ಹೋರಾಟಕ್ಕೆ ಮಣಿದ ನ್ಯಾಯಾಲಯ ಬೀದಿ ಶ್ವಾನಗಳಿಗೆ ಆಯ್ದ ಸ್ಥಳಗಳಲ್ಲಿ ಆಹಾರ ಕೊಡಬಹುದು ಅಂತ ತೀರ್ಪಿತ್ತಿದೆ. ಇದು ಸಿಲಿಕಾನ್ ಸಿಟಿಗೂ ಅನ್ವಯವಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.